ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪಹಲ್ಗಾಮ್ ಅಲ್ಲಿ ನಡೆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 5 ಗಂಟೆಗೆ ಸಿಡಿಎಸ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಇವತ್ತು ಸಂಜೆಯೇ ಹೊರಬೀಳಲಿದೆ ಬಿಗ್ ನ್ಯೂಸ್. ರಕ್ಷಣಾ ಸಚಿವರನ್ನ ಸಿಡಿಎಸ್ ಭೇಟಿಯಾಗ್ತಾರೆ. ಸಂಜೆ 5 ಗಂಟೆಗೆ ಸಿಡಿಎಸ್ ಅನಿಲ್ ಚೌಹಾಣ್ ಭೇಟಿ ಮಾಡಲಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮಹತ್ವದ ಸಭೆಯನ್ನ ಕೂಡ ನಡೆಸುತ್ತಾರೆ. ಸಿಡಿಎಸ್ ಮೂರು ಸೇನೆಯ ಮುಖ್ಯಸ್ಥರು ಚೌಹಾಣ್ ಅವರು ಇವತ್ತು ಮೀಟಿಂಗ್ ಅನ್ನು ನಡೆಸ್ತಾರೆ. ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಅವರು ಮೀಟಿಂಗ್ ಅನ್ನು ನಡೆಸ್ತಾರೆ. ಪ್ರತೀಕಾರದ ಹೊಗೆ ಆಡ್ತಾ ಇದೆ. ಪ್ರತೀಕಾರ ಈಗ ಬೇಕೇ ಬೇಕು ಅಂತೇಳಿ ದೇಶಾದ್ಯಂತ ಕೂಗು ಕೇಳಿ ಬರ್ತಾ ಇದೆ. ಎಲ್ಲಾ ವಿಭಾಗದ ಸೇನೆ, ಭೂಸೇನೆ, ವಾಯುಸೇನೆ, ನೌಕಾದಳ ಸನ್ನದ್ಧರಾಗಿದ್ದಾರೆ, ತಾಲೀಮು ನಡೆಸುತ್ತಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಆಸ್ಪತ್ರೆಗಳು ಫುಲ್ ಅಲರ್ಟ್ ಆಗಿದೆ. ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಭಾರತದಲ್ಲಿ ಏನಾಗ್ತಾ ಇದೆ ಅಂತೇಳಿ ಪ್ರತಿ ಗಂಟೆಗೊಮ್ಮೆ ಐಎಸ್ಐ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಗಡಿ ಭಾಗದಲ್ಲಿ ನಿಂತು ಮಾಹಿತಿಗಳನ್ನು ಕಲೆ ಹಾಕಿ ನಡುಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಾದಂತ ಅನಿವಾರ್ಯತೆ ಇದೆ. ಮಾತು ಬೇಡ, ಶಾಂತಿ ಮಂತ್ರ ಸಾಕು. ಇವರಿಗೆ ಕ್ರಾಂತಿನೇ ಬೇಕಿರೋದು. ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬೇಕು ಅಂತಂದ್ರೆ ನೋಡಿ, ನಮಗೆ ದೇಶನೇ ಮೊದಲು. ದೇಶದ ವಿಚಾರಕ್ಕೆ ಬಂದ್ರೆ ಯಾರನ್ನು ಕೂಡ ಸುಮ್ಮನೆ ಬಿಡಬಾರದು ಅನ್ನೋದೇ ನಮ್ಮ ಆಗ್ರಹ. ರಕ್ಷಣಾ ಸಚಿವರ ಜೊತೆಯಲ್ಲಿ ಸಿಡಿಎಸ್ ಚೌಹಾಣ್ ಅವರು ಇವತ್ತು ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೇನಾ ಪಡೆಗಳ ಮುಖ್ಯಸ್ಥರಾಗಿರುವಂತಹ ಚೌಹಾಣ್ ಅವರು ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸ್ತಾರೆ. ಸೂಚನೆ ಕೊಡ್ತಾರಾ ಅಥವಾ ಅಲ್ಲಿಂದ ಯಾವ ಸುದ್ದಿಯನ್ನ ಹೊರಗಡೆ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. 5 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. 26 ಜನರನ್ನ ಗನ್ ಪಾಯಿಂಟ್ ಅಲ್ಲಿ ಶೂಟ್ ಮಾಡಿದ್ರಲ್ಲ, ಅವರನ್ನ ಸುಮ್ಮನೆ ಬಿಡ್ಬೇಕಾ? ಯಾರೋ ಹೇಳ್ತಿರಲ್ಲ, ಅಯ್ಯೋ ನಮ್ಗಿಲ್ಲಿ ಹೊಟ್ಟೆ ಉರಿಯುತ್ತೆ, ಇನ್ಯಾರೋ ಈ ಪಾಕಿಸ್ತಾನಿಗಳೆಲ್ಲ ವಾಪಸ್ ಹೋಗಿ ಅಂತ ಇದ್ದಂಗೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪಹಲ್ಗಾಮ್ ಅಲ್ಲಿ ನಡೆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 5 ಗಂಟೆಗೆ ಸಿಡಿಎಸ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಇವತ್ತು ಸಂಜೆಯೇ ಹೊರಬೀಳಲಿದೆ ಬಿಗ್ ನ್ಯೂಸ್. ರಕ್ಷಣಾ ಸಚಿವರನ್ನ ಸಿಡಿಎಸ್ ಭೇಟಿಯಾಗ್ತಾರೆ. ಸಂಜೆ 5 ಗಂಟೆಗೆ ಸಿಡಿಎಸ್ ಅನಿಲ್ ಚೌಹಾಣ್ ಭೇಟಿ ಮಾಡಲಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮಹತ್ವದ ಸಭೆಯನ್ನ ಕೂಡ ನಡೆಸುತ್ತಾರೆ. ಸಿಡಿಎಸ್ ಮೂರು ಸೇನೆಯ ಮುಖ್ಯಸ್ಥರು ಚೌಹಾಣ್ ಅವರು ಇವತ್ತು ಮೀಟಿಂಗ್ ಅನ್ನು ನಡೆಸ್ತಾರೆ. ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಅವರು ಮೀಟಿಂಗ್ ಅನ್ನು ನಡೆಸ್ತಾರೆ.
ಪ್ರತೀಕಾರದ ಹೊಗೆ ಆಡ್ತಾ ಇದೆ. ಪ್ರತೀಕಾರ ಈಗ ಬೇಕೇ ಬೇಕು ಅಂತೇಳಿ ದೇಶಾದ್ಯಂತ ಕೂಗು ಕೇಳಿ ಬರ್ತಾ ಇದೆ. ಎಲ್ಲಾ ವಿಭಾಗದ ಸೇನೆ, ಭೂಸೇನೆ, ವಾಯುಸೇನೆ, ನೌಕಾದಳ ಸನ್ನದ್ಧರಾಗಿದ್ದಾರೆ, ತಾಲೀಮು ನಡೆಸುತ್ತಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಆಸ್ಪತ್ರೆಗಳು ಫುಲ್ ಅಲರ್ಟ್ ಆಗಿದೆ. ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಭಾರತದಲ್ಲಿ ಏನಾಗ್ತಾ ಇದೆ ಅಂತೇಳಿ ಪ್ರತಿ ಗಂಟೆಗೊಮ್ಮೆ ಐಎಸ್ಐ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಗಡಿ ಭಾಗದಲ್ಲಿ ನಿಂತು ಮಾಹಿತಿಗಳನ್ನ ಕಲೆ ಹಾಕಿ ನಡುಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಾದಂತ ಅನಿವಾರ್ಯತೆ ಇದೆ. ಮಾತು ಬೇಡ, ಶಾಂತಿ ಮಂತ್ರ ಸಾಕು. ಇವರಿಗೆ ಕ್ರಾಂತಿನೇ ಬೇಕಿರೋದು. ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬೇಕು ಅಂತಂದ್ರೆ ನೋಡಿ, ನಮಗೆ ದೇಶನೇ ಮೊದಲು. ದೇಶದ ವಿಚಾರಕ್ಕೆ ಬಂದ್ರೆ ಯಾರನ್ನು ಕೂಡ ಸುಮ್ಮನೆ ಬಿಡಬಾರದು ಅನ್ನೋದೇ ನಮ್ಮ ಆಗ್ರಹ. ರಕ್ಷಣಾ ಸಚಿವರ ಜೊತೆಯಲ್ಲಿ ಸಿಡಿಎಸ್ ಚೌಹಾಣ್ ಅವರು ಇವತ್ತು ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೇನಾ ಪಡೆಗಳ ಮುಖ್ಯಸ್ಥರಾಗಿರುವಂತಹ ಚೌಹಾಣ್ ಅವರು ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸ್ತಾರೆ. ಸೂಚನೆ ಕೊಡ್ತಾರಾ ಅಥವಾ ಅಲ್ಲಿಂದ ಯಾವ ಸುದ್ದಿಯನ್ನ ಹೊರಗಡೆ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. 5 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. 26 ಜನರನ್ನ ಗನ್ ಪಾಯಿಂಟ್ ಅಲ್ಲಿ ಶೂಟ್ ಮಾಡಿದ್ರಲ್ಲ, ಅವರನ್ನ ಸುಮ್ಮನೆ ಬಿಡ್ಬೇಕಾ? ಯಾರೋ ಹೇಳ್ತಿರಲ್ಲ, ಅಯ್ಯೋ ನಮ್ಗಿಲ್ಲಿ ಹೊಟ್ಟೆ ಉರಿಯುತ್ತೆ, ಇನ್ಯಾರೋ ಈ ಪಾಕಿಸ್ತಾನಿಗಳೆಲ್ಲ ವಾಪಸ್ ಹೋಗಿ ಅಂತ ಇದ್ದಂಗೆ. ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಪಹಲ್ಗಾಮ್ ಅಲ್ಲಿ ನಡೆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 5 ಗಂಟೆಗೆ ಸಿಡಿಎಸ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಇವತ್ತು ಸಂಜೆಯೇ ಹೊರಬೀಳಲಿದೆ ಬಿಗ್ ನ್ಯೂಸ್. ರಕ್ಷಣಾ ಸಚಿವರನ್ನ ಸಿಡಿಎಸ್ ಭೇಟಿಯಾಗ್ತಾರೆ. ಸಂಜೆ 5 ಗಂಟೆಗೆ ಸಿಡಿಎಸ್ ಅನಿಲ್ ಚೌಹಾಣ್ ಭೇಟಿ ಮಾಡಲಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾರೆ. ಸಿಡಿಎಸ್ ಮೂರು ಸೇನೆಯ ಮುಖ್ಯಸ್ಥರು ಚೌಹಾಣ್ ಅವರು ಇವತ್ತು ಮೀಟಿಂಗ್ ಅನ್ನು ನಡೆಸ್ತಾರೆ. ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಅವರು ಮೀಟಿಂಗ್ ಅನ್ನು ನಡೆಸ್ತಾರೆ. ಪ್ರತೀಕಾರದ ಹೊಗೆ ಆಡ್ತಾ ಇದೆ. ಪ್ರತೀಕಾರ ಈಗ ಬೇಕೇ ಬೇಕು ಅಂತೇಳಿ ದೇಶಾದ್ಯಂತ ಕೂಗು ಕೇಳಿ ಬರ್ತಾ ಇದೆ. ಎಲ್ಲಾ ವಿಭಾಗದ ಸೇನೆ, ಭೂಸೇನೆ, ವಾಯುಸೇನೆ, ನೌಕಾದಳ ಸನ್ನದ್ಧರಾಗಿದ್ದಾರೆ, ತಾಲೀಮು ನಡೆಸುತ್ತಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಆಸ್ಪತ್ರೆಗಳು ಫುಲ್ ಅಲರ್ಟ್ ಆಗಿದೆ. ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಭಾರತದಲ್ಲಿ ಏನಾಗ್ತಾ ಇದೆ ಅಂತೇಳಿ ಪ್ರತಿ ಗಂಟೆಗೊಮ್ಮೆ ಐಎಸ್ಐ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಗಡಿ ಭಾಗದಲ್ಲಿ ನಿಂತು ಮಾಹಿತಿಗಳನ್ನ ಕಲೆ ಹಾಕಿ ನಡುಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಾದಂತ ಅನಿವಾರ್ಯತೆ ಇದೆ. ಮಾತು ಬೇಡ, ಶಾಂತಿ ಮಂತ್ರ ಸಾಕು. ಇವರಿಗೆ ಕ್ರಾಂತಿನೇ ಬೇಕಿರೋದು. ಪಾಕಿಸ್ತಾನಕ್ಕೆ
ಪಾಠವನ್ನ ಕಲಿಸಬೇಕು ಅಂತಂದ್ರೆ ನೋಡಿ, ನಮಗೆ ದೇಶನೇ ಮೊದಲು. ದೇಶದ ವಿಚಾರಕ್ಕೆ ಬಂದ್ರೆ ಯಾರನ್ನು ಕೂಡ ಸುಮ್ಮನೆ ಬಿಡಬಾರದು ಅನ್ನೋದೇ ನಮ್ಮ ಆಗ್ರಹ. ರಕ್ಷಣಾ ಸಚಿವರ ಜೊತೆಯಲ್ಲಿ ಸಿಡಿಎಸ್ ಚೌಹಾಣ್ ಅವರು ಇವತ್ತು ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೇನಾ ಪಡೆಗಳ ಮುಖ್ಯಸ್ಥರಾಗಿರುವಂತಹ ಚೌಹಾಣ್ ಅವರು ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸ್ತಾರೆ. ಸೂಚನೆ ಕೊಡ್ತಾರಾ ಅಥವಾ ಅಲ್ಲಿಂದ ಯಾವ ಸುದ್ದಿಯನ್ನ ಹೊರಗಡೆ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. 5 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. 26 ಜನರನ್ನ ಗನ್ ಪಾಯಿಂಟ್ ಅಲ್ಲಿ ಶೂಟ್ ಮಾಡಿದ್ರಲ್ಲ, ಅವರನ್ನ ಸುಮ್ಮನೆ ಬಿಡ್ಬೇಕಾ? ಯಾರೋ ಹೇಳ್ತಿರಲ್ಲ, ಅಯ್ಯೋ ನಮ್ಗಿಲ್ಲಿ ಹೊಟ್ಟೆ ಉರಿಯುತ್ತೆ, ಇನ್ಯಾರೋ ಈ ಪಾಕಿಸ್ತಾನಿಗಳೆಲ್ಲ ವಾಪಸ್ ಹೋಗಿ ಅಂತ ಇದ್ದಂಗೆ.